ಗೆಳೆಯರೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಮಾಡ್ತಿರುವಂತಹ ವಿಡಿಯೋ ಎಲ್ಲ ಲ್ಯಾಂಡ್ ಸರ್ವೇಯರ್ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದದ್ದು. ಅಂಡ್ ಯಾರೆಲ್ಲ ನನ್ನ ಚಾನಲ್ ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಆಲ್ರೆಡಿ ಹಾಕಿರುವಂತಹ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಕ್ಲಾಸಸ್ ನ ಸಹ ವಾಚ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ದಿನ ಆಯ್ತು ನಾನು ವಿಡಿಯೋಸ್ ಹಾಕಿಲ್ಲ, ಬಿಕಾಸ್ ಆಫ್ ದ ಅದರ್ ರೀಸನ್ಸ್. ನನಗೂ ಸ್ವಲ್ಪ ಬೇರೆ ಎಲ್ಲ ಕೆಲಸಗಳಿದ್ವು, ಸೊ ಅದಕ್ಕಾಗಿ ನಾನು ಅದು ಕಂಟಿನ್ಯೂಯೇಷನ್ ಮಾಡಕ್ ಆಗಿರ್ಲಿಲ್ಲ. ಸೊ ಇನ್ಮೇಲಿಂದ ಇವತ್ತಿನಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ಅಂಡ್ ಇನ್ಮೇಲೆ MCQs ನ ಜಾಸ್ತಿ ಸಾಲ್ವ್ ಮಾಡ್ತೀನಿ, ಸೊ ದಟ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಬೆನಿಫಿಟ್ ಆಗ್ಲಿ ಅಂತ ನಾನು ಈ ಪರ್ಟಿಕ್ಯುಲರ್ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ ಗೆಳೆಯರೆ. ಸೊ ನಾನು ಇವತ್ತು ಮಾಡ್ತಿರೋ ವಿಡಿಯೋ ಎಕ್ಸಾಮಿನೇಷನ್ ಡೇಟ್ ಯಾಕೆ KPSC ಕಡೆಯಿಂದ ಡಿಲೇ ಆಗಿದೆ. ದೇರ್ ಆರ್ ಸೆವೆರಲ್ ರೀಸನ್ಸ್. ಸೊ ಜುಲೈನಲ್ಲಿ ನಡಿಬೇಕಾಗಿರೋಂತಹ HK ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಭೂಮಾಪಕರ ಎಕ್ಸಾಮ್ HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರು ಹಾಗೂ ಎಕ್ಸಾಮ್ ನಡಿಬೇಕಿತ್ತು, ನಡೆದಿಲ್ಲ. ಸೊ ಅದ್ರ ಬಗ್ಗೆ ಯಾವುದೇ ತರದ ನೋಟಿಸ್ ಸಹ ಕೊಟ್ಟಿಲ್ಲ, ರೈಟ್? ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಅದ ಅಲ್ಲದೆ ಬೇರೆ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಿ ಅವರು ಆ ಎಕ್ಸಾಮ್ಸ್ ಡೇಟ್ಸ್ ನ ಅನೌನ್ಸ್ ಮಾಡ್ತಾರೆ, ಬಟ್ ಲ್ಯಾಂಡ್ ಸರ್ವೆ ಡೇಟ್ ನ ಮಾತ್ರ ಅನೌನ್ಸ್ ಮಾಡ್ತಾರೆ. ಯಾಕೆ ಗೈಸ್? ಅಲ್ಲಿ ಒಂದು ಬೇರೆ ತರದ ಹಲವಾರು ರೀಸನ್ಸ್ ಇದಾವೆ. ಬಿಕಾಸ್ KPSC ಇಸ್ ಬಿಸಿ ವಿತ್ ಅದರ್ ಎಕ್ಸಾಮಿನೇಷನ್ಸ್. ಓಕೆ, ನಾನು ಈ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಅವರು ನಿಮಗಂತ ಬೇರೆ ಎಕ್ಸಾಮಿನೇಷನ್ ಡೇಟ್ ನ ಕೊಡೋದಕ್ಕೆ ಸಲುವಾಗಿ ಡೇಟ್ಸ್ ನ ನೋಡ್ತಾ ಇದ್ದಾರೆ, ಹಾಗೂ ಎಲ್ಲಾ ತರದ ವ್ಯವಸ್ಥೆನೂ ಸಹ ನೋಡ್ಬೇಕಾಗಿದೆ. ನೋಡಿ, ನಾನೀಗ ನಿಮಗೆ 1 by 1 KPSC ಅವರು ಅನೌನ್ಸ್ ಮಾಡಿರೋ ಅಂತ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ನಾನು ನಿಮಗೆ ಮುಂದೆ ತರ್ತೀನಿ. ಸೊ ಜಸ್ಟ್ ಶಾರ್ಟ್ ವಿಡಿಯೋ ತರ ಇರುತ್ತಿದ್ದು ನೋಡಿ. ಈಗ ನೀವು ನೋಡ್ತಿರೋದು ಫಾರ್ ದ ಪೋಸ್ಟ್ ಆಫ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದೇನು DV ಬಿಟ್ಟಿದ್ದಾರೆ. ಇದು ಆಲ್ರೆಡಿ ಎಕ್ಸಾಮ್ ನಡೆದಿತ್ತು. ಸೊ ಈ DV ಡೇಟ್ ನೋಡಿ ಯಾವತ್ತು ಅನೌನ್ಸ್ ಆಗಿದೆ? 6ನೇ ತಾರೀಕು 7ನೇ ತಿಂಗಳು, ಜುಲೈ 6 ಅನೌನ್ಸ್ ಆಗಿದೆ. ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಬೇಕಿರೋ ಎಕ್ಸಾಮ್ ನಡಿಬೇಕಾಗಿರೋಂತಹ ದಿನನೇ ಈ ನೋಟಿಸ್ ಒಂದು ಬಂದಿದೆ. ಬಟ್ ಇವರಿಗೆ ಬಂದು 19ನೇ ತಾರೀಕು ಇದೆ. ಟೋಟಲ್ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ನೋಡೋದಾದ್ರೆ ನೀವು 148 ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡಬೇಕು. ಸೊ 19th there is no chance of conducting examination. I mean 21st ನಿಮಗಿರೋ ಎಕ್ಸಾಮಿನೇಷನ್ ಯಾವಾಗ? 20 ಹಾಗೂ 21 ಇದೆ, ರೈಟ್? ಸೊ ಕನ್ನಡ ಹಾಗೂ ನಿಮ್ಮ ಮೈನ್ ಪೇಪರ್. ಸೊ ಈ ಎಕ್ಸಾಮಿನೇಷನ್ ನಡೆಯೋ ಚಾನ್ಸ್ ಇಲ್ಲ. ಸೊ ಹಾಗಿದ್ದಾಗ ಜುಲೈನಲ್ಲಿ ನಡೆಯಲ್ಲ ಅಂತಂದ್ರೆ ಯಾವಾಗ ನಡೆಯುತ್ತೆ ಗಾಯ್ಸ್? ಅದೂ ಇಂಪಾರ್ಟೆಂಟ್ ನೋಡಿ. ಈಗ ಜುಲೈ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಡೇಟ್ ಯಾವ್ದಿದೆ ಅಂತಂದ್ರೆ KPSC ಕಡೆಯಿಂದ ಅನೌನ್ಸ್ ಆಗಿರೋದು ಗೆಜೆಟೆಡ್ ಪ್ರೊಬೇಷನರಿ 384 ವೇಕೆನ್ಸೀಸ್ ಫಾರ್ KS. ನೋಡಿ, ಈ ಡೇಟ್ ನ 25th of August ಅನೌನ್ಸ್ ಮಾಡಿರೋದು, ಅದು ಭಾನುವಾರ. ಸೊ ಆ ಭಾನುವಾರ ನಡೆಯುವ ಕಾರಣಕ್ಕೆ ಇದು ಹ್ಯೂಜ್ ಸ್ಟ್ರೆಂತ್ ಇರುತ್ತಾರೆ. ಸೊ ಈ ಪರ್ಟಿಕ್ಯುಲರ್ ಮಂತ್ ಅಲ್ಲೂ ಸಹ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ತುಂಬಾನೇ ರೇರ್ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ದ ಚಾನ್ಸಸ್ ಆರ್ ದೇರ್. ಯಾಕೆ ಅಂತಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಡೇಟ್ಸ್ ಕೊಟ್ಟಿರುವಂತಹ ಡೇಟ್ಸ್ ನೋಡೋದಾದ್ರೆ 8th and 7th, 20th and 21st. ನೋಡಿ, ಈ ಡೇಟ್ 25th ಇದೆ. ಸೊ ಆಗಸ್ಟ್ ಮಂತ್ ಅಲ್ಲಿ, ಇದು ಜುಲೈನಲ್ಲಿ ಕೊಟ್ಟಿದ್ದಾರೆ, ಸೊ ಆಗಸ್ಟ್ ಅಲ್ಲಿ ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಇನ್ನು ತುಂಬಾನೇ ಗ್ಯಾಪ್ ಇದೆ. ಇವತ್ತಿನ್ನು 17ನೇ ತಾರೀಕು. ಸೊ ಸ್ಟಿಲ್ ದೇರ್ ಆರ್ 13 ಡೇಸ್ ಇದೆ. ಸೊ ಏನಾದ್ರೂ ಅವರು ನೋಟಿಸ್ ಕಳಿಸಬಹುದು. ಸೊ ನಾವು ತಿಳ್ಕೊಬೇಕಿದ್ದೇನಂತಂದ್ರೆ ಅಂಟಿಲ್ ದ ಎಂಡ್ ಆಫ್ ದಿ ಜುಲೈ ನಿಮ್ಗೆ ಯಾವುದೇ ತರದ ನೋಟಿಸ್ ಬಂದಿಲ್ಲ ಅಂತಂದ್ರೆ ಬಿಲೀವ್ ಮಿ ಗೈಸ್, ನಿಮ್ಮ ಎಕ್ಸಾಮಿನೇಷನ್ ಇನ್ನು ಮುಂದೂಡಿಸಲಾಗುತ್ತದೆ. ಯಾಕೆ ಅಂತಂದ್ರೆ ನೋಟಿಸ್ ಜುಲೈನಲ್ಲಿ ಬರಲೇಬೇಕು. ಜುಲೈ ಮಂತ್ ಅಲ್ಲಿ ಬಂದ್ರೇನೆ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮಿನೇಷನ್ ಡೇಟ್ಸ್ ಸೇಮ್ ಡೇಟ್ಸ್ ಮತ್ತೆ ಕಂಡಕ್ಟ್ ಮಾಡಬಹುದು, ಹೇಳಕ್ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಡೇಟ್ಸ್ ಅಲ್ಲಿ ಬೇರೆ ಯಾವುದೇ ತರದ ಆಕ್ಷನ್ಸ್ ಇಲ್ಲ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಆ ಸೇಮ್ ಡೇಟ್ಸ್ ಮತ್ತೆ ನಿಮ್ಗೆ ಎಕ್ಸಾಮಿನೇಷನ್ ಅನೌನ್ಸ್ ಆಗಬಹುದು. ಬಟ್ ಯಾವಾಗ? ಆಗಸ್ಟ್ 2024. ಇನ್ ಕೇಸ್ ಈ ಎಕ್ಸಾಮಿನೇಷನ್ ಡೇಟ್ ಮಿಸ್ ಆಯ್ತು ಅಂದ್ರೆ ನಮಗೆ ಜುಲೈನಲ್ಲಿ ಯಾವುದೇ ತರ ನೋಟಿಸ್ ಬಂದಿಲ್ಲ ಅಂತಂದ್ರೆ, ಸೊ ಈಗ ನಡಿಬೇಕಾಗಿರೋಂತ 21ನೇ ತಾರೀಕು ನಡೆಯೋದು ತುಂಬಾ ರೇರ್ ಚಾನ್ಸಸ್. ಯಾಕಂದ್ರೆ ಇನ್ನು ಹಾಲ್ ಟಿಕೆಟ್ ಬಿಟ್ಟಿಲ್ಲ, ಒಂದು ವಾರದಲ್ಲಿ ಬಿಡ್ಬೇಕಿತ್ತು, ಬಿಟ್ಟಿಲ್ಲ. ಸೊ ಥಿಂಕ್ ದಟ್ ದಿಸ್ ಎಕ್ಸಾಮ್ ಇಸ್ ಪೋಸ್ಟ್ಪೋಂಡೆಡ್. ಸೊ ಜುಲೈ ಮಂತ್ ಅಲ್ಲಿ ಬಂದಿಲ್ಲ ಅಂತಂದ್ರೆ ಆಗಸ್ಟ್ ಮಂತ್ ಅಲ್ಲೇ ಹೋಗುತ್ತೆ. ಇನ್ ಕೇಸ್ ಆಗಸ್ಟ್ ಅಲ್ಲೂ ನಡೆದಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವ ಎಕ್ಸಾಮ್ಸ್ ಇದಾವೆ ಗೈಸ್? ಇದು ಒಂದು ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು KPSC ಕಡೆಯಿಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿರೋದು 14ನೇ ತಾರೀಕು ಸೆಪ್ಟೆಂಬರ್, 14, 15ನೇ ತಾರೀಕು ನಿಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಡಿಬೇಕಾಗಿರೋಂತಹ ಗ್ರೂಪ್ ಬಿ ಹುದ್ದೆಗಳದ್ದು ಎಕ್ಸಾಮ್ ನಡೀತಾ ಇದೆ. ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸಾಮಾನ್ಯ ಪತ್ರಿಕೆ. ಅಂಡ್ ನೆಕ್ಸ್ಟ್ ಉಳಿಕೆ ಮೂಲ ವೃಂದ ಅಂದ್ರೆ ಇದು ನಾನ್ HK ಗೆ ನಡೀತಾ ಇರೋದು.
ಅದೇ ತರ ಸಿಮಿಲರ್ ಆಗಿ HK ನೋಡೋದಾದ್ರೆ ಸೇಮ್ ಪ್ಯಾಟರ್ನ್, ಅದೇ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಏನ್ ಡಿಪಾರ್ಟ್ಮೆಂಟ್ ಇದೆ ಇದೇ ಡಿಪಾರ್ಟ್ಮೆಂಟ್, ಇದು ನಾನ್ HK. ಅದೇ ಡಿಪಾರ್ಟ್ಮೆಂಟ್ HK ವೇಕೆನ್ಸೀಸ್ ಯಾವಾಗ ನಡೀತಾ ಇದೆ ನೋಡಿ, ಅಕ್ಟೋಬರ್ ಅಲ್ಲಿ ನಡೀತಾ ಇದೆ. 19 ಹಾಗೂ 20, 19 ಹಾಗೂ 20 ನಿಮಗೆ ಅಕ್ಟೋಬರ್ ಅಲ್ಲಿ HK ರೀಜನ್ ಪೀಪಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ದು ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನಲ್ಲಿ ನಡಿಬೇಕಾಗಿರೋ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳದು ಎಕ್ಸಾಮ್ ನಡೆಯಲಿದೆ. ಯಾವಾಗ? 19 ಹಾಗೂ 20. ಇದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಡೇಟ್ ಪ್ರಕಾರ ನಡೀತಾ ಇದೆ. ಸೊ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಸಹ ಬಿಸಿ ಇದೆ ಶೆಡ್ಯೂಲ್, ಬೇರೆ ಎಲ್ಲೂ ನಿಮಗೆ ಡೇಟ್ಸ್ ಕೊಡೋ ಚಾನ್ಸಸ್ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಆಲ್ರೆಡಿ 14, 15, 19, 20 ಫುಲ್ ಬಿಸಿ ಇದೆ. ಸೊ ದೇರ್ ಆರ್ ನೋ ಚಾನ್ಸಸ್. ಸೊ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ನೀವು ನೋಡೋದಾದ್ರೆ ನಿಮ್ದು ನೋಡಿ ಫಸ್ಟ್ ವೀಕ್ ಅಲ್ಲ, ಸಾರಿ, ಸೆಕೆಂಡ್ ವೀಕ್ ಅಂಡ್ ಥರ್ಡ್ ವೀಕ್, ಸೆಕೆಂಡ್ ಅಂಡ್ ಥರ್ಡ್ ವೀಕ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ನಡೀತಾ ಇದೆ. ಲೈಕ್ ಥರ್ಡ್ ಅಂಡ್ ಫೋರ್ತ್ ವೀಕ್ ಅಂತ ಇಟ್ಕೊಳ್ಳಿ. ಓಕೆ, ಸೆಕೆಂಡ್ ಅಂಡ್ ಫೋರ್ತ್, ಓಕೆ, ಸಾರಿ, ಸೆಕೆಂಡ್ ಅಂಡ್ ಫೋರ್ತ್ ಅಂತ ಇಟ್ಕೊಳ್ಳೋಣ. ಸೊ ಸೆಕೆಂಡ್ ಅಂಡ್ ಫೋರ್ತ್ ವೀಕ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ನಡಿಬೇಕು. ಸಾರಿ, 1 ಮಿನಿಟ್. ಸೆಕೆಂಡ್ ಅಂಡ್ ಥರ್ಡ್, ಓಕೆ, ಸೆಕೆಂಡ್ ಅಂಡ್ ಥರ್ಡ್ ವೀಕ್ ಅಲ್ಲಿ ಯಾವುದೇ ಒಂದು ಮಂತ್ ತಗೊಳ್ಳಿ, ಸೆಕೆಂಡ್, ಥರ್ಡ್ ವೀಕ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಕೊಡ್ಬೇಕು. ಸೊ ಇನ್ ಕೇಸ್ ಬೇರೆ ಡೇಟ್ಸ್ ಸಹ ಕೊಡಬಹುದು. ನಾನು ಜಸ್ಟ್ ನಿಮಗೆ ಅವ್ರು ಕೊಟ್ಟಿರುವಂತಹ ಪ್ಯಾಟರ್ನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೊ ಇದೇ ಪ್ಯಾಟರ್ನ್ ಅಲ್ಲೇ ನಿಮ್ಮ ಎಕ್ಸಾಮಿನೇಷನ್ ಸಹ ನಡಿಬೇಕು ಅಂತ. ಓಕೆ, ಸೊ ಅವ್ರು ಅದನ್ನೇ ಫಾಲೋ ಮಾಡಬೇಕು. ಅಂಡ್ ನೆಕ್ಸ್ಟ್ ನಾನು ಇನ್ನೊಂದು ಹೇಳೋದಾದ್ರೆ ನೋಡಿ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಇಲಾಖೆನಲ್ಲಿ ನಡಿಬೇಕಾಗಿರಂತಹ PDO ಎಕ್ಸಾಮಿನೇಷನ್ಸ್ HK ಅವರದು ಹಾಗೂ PDO ಎಕ್ಸಾಮಿನೇಷನ್ಸ್ ನಾನ್ HK ನೋಡಿ. ಇವ್ರದ್ದು ಯಾವಾಗಿದೆ? 16 ಅಂಡ್ 17 ನವೆಂಬರ್ ಅಂಡ್ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಇದೆ. ಸೊ ಟೋಟಲ್ 4 ಮಂತ್ಸ್ ಬುಕ್ ಆಗೋಗಿದೆ ಗೈಸ್. ನಿಮ್ಗೆ ಯಾವುದೇ ತರದ ಡೇಟ್ಸ್ ಇಲ್ಲ. ಇನ್ ಕೇಸ್ ಡೇಟ್ಸ್ ಕೊಡ್ಬೇಕಂತಂದ್ರೆ ಖಾಲಿ ಇರೋಂತಹ ಡೇಟ್ಸ್ ನೋಡಿ ಡಿಸೆಂಬರ್ ಅಲ್ಲಂತೂ ನಡೆಯೋ ಚಾನ್ಸ್ ಇಲ್ಲ, ಯಾಕಂದ್ರೆ 7, 8 ಆಲ್ರೆಡಿ ಬುಕ್ ಆಗೋದೆ. ಕೊಟ್ರೆ ನಿಮಗೆ 20, 21 ಡಿಸೆಂಬರ್ ಕೊಡಬಹುದು, ಇದು ಒಂದು ಚಾನ್ಸ್ ಇದೆ. ಅಥವಾ 16, 17 ಬುಕ್ ಆಗೋಗಿದೆ. ಸೊ 7th ಅಂಡ್ 8th ಇಲ್ಲಿ ತಗೋಬಹುದು ಒಂದೇ ಆಫ್ ದಿ ಎಕ್ಸಾಮಿನೇಷನ್ಸ್ಗೆ. ಸೊ ಗೈಸ್ ಒಂದ್ ನೆನ್ಪಿಟ್ಕೊಳ್ಳಿ, ಒಂದು ತಿಂಗಳು HK ಇದೆ, ಇನ್ನೊಂದು ತಿಂಗಳು ನಾನ್ HK ಇರುತ್ತೆ. ಈ ಸಲ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾರಂತ ನಮ್ಮ ಗೆಸ್ಸಿಂಗ್ಸ್ ಇದೆ. ಸೊ ಅದಕ್ಕಾಗಿ ನಾನು ನಿಮಗೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಯಾವ ಮಂತ್ ಅಲ್ಲಿ ಯಾವ ಡೇಟ್ಸ್ ವೇಕೆಂಟ್ ಇದೆ ಅಂತ ನೋಡಿ. ನಿಮಗೆ ಫಸ್ಟ್ ಅಲ್ಲೂ ನೋಡೋದಾದ್ರೆ ಇಲ್ಲೂ ಸಹ 7th ಅಂಡ್ 8th ಖಾಲಿ ಇದೆ, ಹಾಗೂ 28th ಅಂಡ್ 21st ಸಹ ಖಾಲಿ ಇದೆ. ಸೊ ಈ ಮಂತ್ ಅಲ್ಲಿ 2 ಡೇಟ್ಸ್ ಖಾಲಿ ಇದೆ. ಅಂಡ್ ಸೆಕೆಂಡ್ ಅಲ್ಲಿ ನೋಡೋದಾದ್ರೆ ನಿಮಗೆ 19, 20 ಇದರಿಂದ ಇಮಿಡಿಯೇಟ್ ಆಗಿ ಯಾವ್ದು ಎಕ್ಸಾಮ್ ನಡೆಯಲ್ಲ, ಬಟ್ 7th ಅಂಡ್ 8th ನಡೆಯೋ ಚಾನ್ಸ್ ಇದೆ. ಸೊ ಈ ಮಂತ್ 7th ಅಂಡ್ 8th, ಈ ಮಂತ್ ಅಲ್ಲಿ 7th ಅಂಡ್ 8th ಅಂಡ್ ದೆನ್ 20th ಅಂಡ್ 21st ಈ ಡಿಸೆಂಬರ್ ಮಂತ್ ಅಲ್ಲಿ. ಸೊ ಈ ಡೇಟ್ಸ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ಸ್ ಪೋಸ್ಟ್ಪೋಂಡ್ ಆಗ್ಬಹುದು. ಓಕೆ, ದಿಸ್ ಆರ್ ಜಸ್ಟ್ ಅವರ್ ಪ್ರಿಡಿಕ್ಷನ್ಸ್ ಗೈಸ್. ಪ್ರಿಡಿಕ್ಷನ್ ಇದು ನಾನು ಇದೇ ಎಕ್ಸಾಮ್ ಡೇಟ್ ಗೆ ನಡಿಬೇಕಂತ ಹೇಳ್ತಾ ಇಲ್ಲ, ಬಟ್ ಈ ಡೇಟ್ಸ್ ಅಲ್ಲಿ ನಡೆಯೋ ಚಾನ್ಸಸ್ ಇದೆ, ಯಾಕಂದ್ರೆ ಅದೇ ಡೇಟ್ಸ್ ಖಾಲಿ ಇರೋದು. ಸೊ ಇದು ಬಿಟ್ರೆ ಇದು ಏನಂತ ನಮಗೆ ಜುಲೈ ನಲ್ಲೇ ಗೊತ್ತಾಗುತ್ತೆ ಗೈಸ್. ಒಂದು ಸ್ವಲ್ಪ ವೆಯ್ಟ್ ಮಾಡಿ ಜುಲೈ ಎಂಡ್ ತನಕ. ಜುಲೈ ಎಂಡ್ ಅಲ್ಲಿ ಏನೋ ಒಂದು ನೋಟಿಸ್ ಬಂದೇ ಬರುತ್ತೆ. ಓಕೆ, ನೋಟಿಸ್ ಬಂದೇ ಬರುತ್ತೆ. ಅಥವಾ 21ನೇ ತಾರೀಕೆ ಅವ್ರು ಏನೋ ಒಂದು ನೋಟಿಸ್ ಕೊಡಬಹುದು. ಓಕೆ, 21st ಆಫ್ ಜುಲೈ ನಲ್ಲಿ ನೋಟಿಸ್ ಕಳಿಸಬಹುದು. ಅಪ್ಡೇಟ್ ಐ ಮೀನ್ ನೋಟಿಸ್ ಇನ್ ದ ಸೆನ್ಸ್ ಅಪ್ಡೇಟ್ ಕೊಡ್ತಾರೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ HK ಅಂಡ್ ನಾನ್ HK ಎರಡರ ಬಗ್ಗೆನೂ ನಮ್ಗೆ ಅಪ್ಡೇಟ್ ಕೊಡ್ಲೇಬೇಕು. ಅವರು ಎರಡು ಬಗ್ಗೆನೂ ಕೊಟ್ಟೆ ಕೊಡ್ತಾರೆ. ಸೊ ಐದರ್ ಆಗಸ್ಟ್ ಅಲ್ಲಿ ನಡೆಯುತ್ತಾ ಅಥವಾ ಬಿಟ್ರೆ ಈ ಉಳಿದಿರೋ ಅಂತಹ ಡೇಟ್ಸ್ ಅಲ್ಲಿ ನಡೆಯುತ್ತೆ ಎಕ್ಸಾಮ್ ಗೈಸ್. ಇನ್ನ ಅವರು ಮಂತ್ಗೆ ಒಂದೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಳೋ ಪ್ಯಾಟರ್ನ್ ನೋಡಿದ್ರೆ ಇನ್ನೂ ಒಂದು ಪಾಸಿಬಿಲಿಟಿ ಏನಿದೆ, ನಿಮ್ಮ ಎಕ್ಸಾಮ್ ಡೇಟು ಜಾನ್ವರಿಗೂ ಸಹ ಹೋಗ್ಬೋದು, ಜನವರಿ 2025. ಓಕೆ, ಸೊ ಇದೆಲ್ಲ ಜಸ್ಟ್ ಪ್ರಾಬಬಿಲಿಟೀಸ್. ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋಂಥ ಪ್ರಾಬಬಿಲಿಟಿ ಬೇಸ್ಡ್ ಆನ್ ದ ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಿರೋದ್ರಿಂದ ಆ ಪ್ರಾಬಬಿಲಿಟೀಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇಷ್ಟೆಲ್ಲ ಹೇಳಿದಾದ ನಂತರ ನಾನು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನ್ ಹೇಳ್ಬೇಕಂದ್ರೆ ನಿಮಗೆ, ಆಲ್ರೆಡಿ ನಾನು ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಸಬ್ಜೆಕ್ಟಿನ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ನನ್ನ ಹಳೆ ವಿಡಿಯೋಸ್ ನ ವಾಚ್ ಮಾಡ್ಕೊಂಡಿಲ್ಲ, ಎಲ್ಲಾ ವಿಡಿಯೋಸ್ ನ ವಾಚ್ ಮಾಡಿ. ಅಂಡ್ ಇನ್ಮೇಲೆ ಹಾಕುವಂತ ವಿಡಿಯೋಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ನೀವು ತಿಳಿಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿತ್ತು ಅಂತಂದ್ರೆ ಗೈಸ್ ದಯಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಸೋ ದಟ್ ಆಸ್ಪಿರೆಂಟ್ಸ್ ಗೆ ಗೊತ್ತಾಗ್ಲಿ. And thank you so much guys for subscribing to my channel and like ಮಾಡಿದಕ್ಕೂ ತುಂಬಾ ಧನ್ಯವಾದಗಳು.
ಇಷ್ಟ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಹ್ಯಾಪಿ ಮೊಹರಂ ಗೈಸ್. ವಿಶ್ ಯು ಗುಡ್ ಡೇ. ಬೈ.